ಡ್ರೀಮ್ ಟೈಮ್ಸ್ ಲಾ ಪಾಯಿಂಟ್ಗೆ ಸ್ವಾಗತ. ರೋಡಿನಲ್ಲಿ ಗಾಡಿ ಚಲಾಯಿಸುವಾಗ ಟ್ರಾಫಿಕ್ ಪೊಲೀಸ್ ತಡೆದು ತಕ್ಷಣವೇ ನಿಮ್ಮ ವಾಹನದ ಕೀ ಕಸಿದುಕೊಂಡಿದ್ದಾರಾ? ಹಾಗಾದ್ರೆ ಈ ಕಾನೂನು ನಿಮಗಾಗಿ. ಮೋಟಾರ್ ವಾಹನ ಕಾಯ್ದೆಯ ಪ್ರಕಾರ ದಂಡ ಹಾಕುವ ನೆಪದಲ್ಲಿ ಯಾವುದೇ ಟ್ರಾಫಿಕ್ ಪೊಲೀಸ್ ಅಧಿಕಾರಿ ನಿಮ್ಮ ವಾಹನದ ಕೀಲಿಯನ್ನ ಬಲವಂತವಾಗಿ ಕಸಿಯುವಂತಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ವಾಹನದ ಟೈರ್ ಗಾಡಿ ತೆಗೆಯೋದು ಅಥವಾ ಬಲವಂತವಾಗಿ ಗಾಡಿಯನ್ನ ವಶಕ್ಕೆ ಪಡೆಯೋದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಕಾನೂನಿನ ಪ್ರಕಾರ ನಿಮಗೆ ಫೈನ್ ಹಾಕಲು ಸಬ್ ಇನ್ಸ್ಪೆಕ್ಟರ್ ಅಥವಾ ಅದಕ್ಕಿಂತ ಮೇಲ್ಪಟ್ಟ ದರ್ಜೆಯ ಅಧಿಕಾರಿಗೆ ಮಾತ್ರ ಅಧಿಕಾರವಿರುತ್ತದೆ. ಹೆಡ್ ಕಾನ್ಸ್ಟೇಬಲ್ ಅಥವಾ ಕಾನ್ಸ್ಟೇಬಲ್ಗಳು ನಿಮ್ಮನ್ನ ತಡೆಯಬಹುದೇ ವಿನಃ ದಂಡ ವಿಧಿಸುವಂತಿಲ್ಲ. ಒಂದು ವೇಳೆ ಯಾರಾದ್ರೂ ಪೊಲೀಸ್ ಅಧಿಕಾರಿ ನಿಮ್ಮ ವಾಹನದ ಕೀ ಕಸಿದುಕೊಂಡ್ರೆ ಧೈರ್ಯವಾಗಿ ಅವರ ಹೆಸರು ಮತ್ತು ಬ್ಯಾಡ್ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ. ಕೇಂದ್ರ ಮೋಟಾರ್ ವಾಹನ ಕಾಯ್ದೆ ಪ್ರಕಾರ ಇದು ತಪ್ಪು ಅಂತ ಹೇಳಿ ಸೌಜನ್ಯದಿಂದ ತಿಳಿಸಿ. ಆಯಾ ವಿಭಾಗದ ಹಿರಿಯ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಸಹಾಯವಾಣಿಗೆ ದೂರು ನೀಡಬಹುದು. ನಿಮ್ಮ ಹಕ್ಕುಗಳನ್ನು ತಿಳಿಯಿರಿ, ಕಾನೂನುಬದ್ಧವಾಗಿ ವಾಹನ ಚಲಾಯಿಸಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಜಾಗೃತಿ ಮೂಡಿಸಿ.